हरि ओम कृष्ण यादवेन्द्र श्री गुरुभ्यो नमः। हरि ओम कृष्ण यादवेन्द्राय ज्ञानमुद्रायोगिने नाथाय रुक्मिणीशाय नमो वेदान्तवेदिने बुद्धिर्बलं यशोधैर्यं निर्भयत्वं मरोगतः जाड्यं वाक्पटुत्वं च हनुमत् प्ರಣಾತವೇತ್. ಹರಿ ಓಂ ಅಥೋಮತ. ನಾರದರು ಪ್ರಶ್ನೆಯನ್ನು ಮಾಡ್ತಾರೆ, ಸ್ವಾಮಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಅನೇಕ ವ್ರತಗಳ ಬಗ್ಗೆ ತಿಳಿಸಿಕೊಡ್ತಾ ಬರ್ತಿದ್ದೀರಿ, ಪಂಚಮಿ ದಿನ ಮಾಡುವಂತಹ ವ್ರತದ ಅನುಷ್ಠಾನವನ್ನು ತಿಳಿಸಿಕೊಡಬೇಕು ಅಂತ ಹೇಳಿ ನಾರದರು ಕೇಳಿದಾಗ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಭಾದ್ರೇ ಮಾಸಿಸಿದೇ ಪಕ್ಷೆ ಪಂಚಮಿ ಋಷಿ ಸಂಗೀತ ನಾರೀ ಚೈವತು ಯಾಂ ಕೃತ್ವ ರಜೋದೋಷಾತ್ರ ಮುಚ್ಚತೆ. ಭಾದ್ರಪದ ಶುಕ್ಲಪಕ್ಷ ಪಂಚಮಿಯನ್ನು ಋಷಿ ಪಂಚಮಿ ಅಂತ ಕರೀತಾರೆ. ಆವತ್ತಿನ ದಿನ ಋಷಿಗಳ ಪೂಜೆಯನ್ನು ವಿಶೇಷವಾಗಿ ಸ್ತ್ರೀಯರು ಮಾಡಲೇಬೇಕು. ಸ್ತ್ರೀನಾಂಶ ಪರಮಂ ಪಾಪಂ ರಜೋದೋಷ ಸಮುದ್ಭವಂ. ರಜೋದೋಷದಿಂದ ಉಂಟಾದಂತಹ ಪಾಪಗಳಿಂದ ಅವಳು ಮುಕ್ತಳಾಗ್ತಾಳೆ. ಆದ್ದರಿಂದ ಎಲ್ಲ ಹೆಣ್ಣುಮಕ್ಕಳು ಕೂಡ ವಿಶೇಷವಾಗಿ ಈ ಋಷಿ ಪಂಚಮಿಯಂದು ಋಷಿ ಪೂಜೆಯನ್ನು ಮಾಡಲೇಬೇಕು. ಈ ಹೆಣ್ಣು ಮಕ್ಕಳು ಮುಟ್ಟಾದಾಗ ಪ್ರಥಮೆ ಅಹನಿ ಸಾಂಡಾಳಿ, ದ್ವಿತೀಯೇ ಬ್ರಹ್ಮಘಾತಕಿ, ತೃತೀಯೇ ರಜಕಿ ಪ್ರೋಕ್ತ, ಚತುರ್ಥೇ ಅಹನಿ ಶುದ್ಧತಿ. ಮೊದಲನೇ ದಿನ ಚಂಡಾಳ ಸ್ತ್ರೀಗೆ ಸಮಾನಳಾಗಿರ್ತಾಳೆ, ಎರಡನೇ ದಿನ ಬ್ರಹ್ಮಘಾತಿ ಆಗಿರ್ತಾಳೆ, ಮೂರನೇ ದಿನ ಅಗತಿಯರಿಗೆ ಸಮಾನಳಾಗಿರ್ತಾಳೆ, ನಾಲ್ಕನೇ ದಿನ ಶುದ್ಧಳಾಗ್ತಾಳೆ. ಆದ್ದರಿಂದ ಋತುಕಾಲಂತು ಸಂಪ್ರಾಪ್ತ ವರ್ಜಾ ನಾರಿ ಪ್ರಯತ್ನತಃ. ಋತುಕಾಲ ಬಂದಾಗ ಸಂಪರ್ಕವನ್ನು, ಗಂಡನ ಸಂಪರ್ಕವನ್ನು ವಿಶೇಷವಾಗಿ ಮಾಡಲೇಬಾರದು. ಆ ರೀತಿಯಾಗಿ ಯಾರಾದರೂ ಮಾಡಿದರೆ ಏನು ದೋಷ ಅಂತ ಹೇಳಿ ಬ್ರಹ್ಮದೇವರು ಒಂದು ಪಟ್ಟಿಯನ್ನೇ ಕೊಡ್ತಾರೆ. ವಂದ್ಯಾತ್ವಂ ಬಾಲವೈದವ್ಯಂ ವೃತಾಪತ್ಯಂ ತಥೈವ ಚ ಕನ್ಯಕಾನಾಂ ಧನಿಶ್ಚೈವ ಋತು ಸಂಪರ್ಕ ದೋಷತಃ. ಋತು ಸಂಪರ್ಕ ದೋಷೇನ ರಾಜದಂಡೋ ಭವೇತ್ ಸದಾ, ಅಗ್ನಿದಾಹಶ್ಚ ಭವತಿ, ಚೌರ್ಯಂ ಭವತಿ ವೈಗೃಹೇ, ಜ್ವರದಾಹಶ್ಚ ಭವತಿ, ನಾಶಶ್ಚಾಕಸ್ಮಿಕೋ ಭವೇತ್. ಋತು ಸಂಪರ್ಕ ದೋಷೇನ ಗೃಹೇ ಚ ಕಲಹ ಸದಾ. ಋತುಕಾಲದಲ್ಲಿ ಸ್ತ್ರೀಯು ಗಂಡನ ಸಂಪರ್ಕವನ್ನು ಮಾಡಿದರೆ ಬಂಜೇತನ ಬರುತ್ತೆ, ಬಾಲ ವೈಧವ್ಯ ಬರುತ್ತೆ, ಪತಿಯು ಬೇಗ ಮರಣವನ್ನು ಹೊಂದುತ್ತಾನೆ, ಹೆಣ್ಣು ಕೂಸುಗಳ ಜನನ ಎನ್ನುವುದು ಆಗ್ತಾ ಇರುತ್ತೆ. ಅದಲ್ಲದೇನೆ ಮನೆಯಲ್ಲಿ ಅಗ್ನಿಯಿಂದ ಉಂಟಾದಂತಹ ಭಯ, ಅಲ್ಲಲ್ಲಿ ಬೆಂಕಿಯಿಂದ ಭಯ ಎನ್ನುವುದು ಉಂಟಾಗುತ್ತದೆ, ರಾಜರಿಂದ ಮರಣ ಶಿಕ್ಷೆ ಎನ್ನುವುದು ಉಂಟಾಗ್ತದೆ, ಜ್ವರ ಬರುತ್ತೆ, ಆಕಸ್ಮಿಕವಾದಂತಹ ಮರಣ ಬರುತ್ತದೆ. ವಿಶೇಷವಾಗಿ ಸದಾ ಯಾವಾಗಲೂ ಕೂಡ ಮನೆಯಲ್ಲಿ ಜಗಳ ಕಲಹ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಇದೆಲ್ಲವೂ ಕೂಡ ಬ್ರಹ್ಮದೇವರು ಹೇಳ್ತಾರೆ, ಋತು ಸಂಪರ್ಕ ದೋಷ. ಋತುಕಾಲದಲ್ಲಿ ಗಂಡನ ಸಂಪರ್ಕವನ್ನು ಮಾಡಿದರ ದೋಷದಿಂದ ಇಷ್ಟೆಲ್ಲ ಪಾಪದ ಕರ್ಮವನ್ನು ಅನುಭವಿಸಬೇಕಾಗುತ್ತದೆ. ಅದರಿಂದ ಯಾರೂ ಕೂಡ ಋತುಕಾಲದಲ್ಲಿ ಗಂಡನ ಸಂಪರ್ಕವನ್ನು ಮಾಡಬಾರದು ಅಂತ ಬ್ರಹ್ಮದೇವರು ಹೇಳಿದರೆ, ಆ ಬ್ರಹ್ಮದೇವರು ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆಯನ್ನು ಕೂಡ ಹೇಳ್ತಾರೆ. ಅತ್ರತೆ ಕಥಯಿಷ್ಯಾಮಿ ಇತಿಹಾಸಂ ಪುರಾತನಂ. ನಾರದರೆ ಕೇಳಿ, ಹಿಂದಕ್ಕೆ ಆದೌ ಕೃತಯುಗೇ ಚಾಸ್ಮಿನ್ ಮಾಂಧಾತ ಪೃಥ್ವೀಪತಿ. ಹಿಂದಕ್ಕೆ ಮಾಂಧಾತ ಎನ್ನುವ ರಾಜ, ಸೂರ್ಯವಂಶದಲ್ಲಿ ಹುಟ್ಟಿದಂತಹ ರಾಜ, ಸಂಪೂರ್ಣವಾದಂತಹ ಚಕ್ರಾಧಿಪತ್ಯವನ್ನು ಹೊಂದಿ ಇಡೀ ಭೂಮಂಡಲವನ್ನು ಆಳ್ತಾ ಇದ್ದ. ಅವನ ಕಾಲದಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಅವನ ಹೆಸರು ಧನದತ್ತ ಎನ್ನುವುದು. ಆ ಧನದತ್ತನ ಹೆಂಡತಿಯ ಹೆಸರು ಶ್ರುತ ಎನ್ನುವುದಾಗಿ. ತಸ್ಯಾಹ ಅಯೋಧ್ಯಾಪುರೇ ರಮ್ಯೆ ಧನದತ್ತೋ ವನಿಕ್ ಜನಃ ಪುತ್ರ ಪೌತ್ರೈಃ ಪರಿವೃತಃ ಸ್ವಧರ್ಮ ನಿರತಃ ವಧೂಸ್ತಸ್ಯ ಶ್ರುತಾ ನಾಮ ಶೋಕಯುಕ್ತಾತು ದುರ್ಬಲ. ಆ ಹೆಂಡತಿ ಬಹಳ ದುಃಖಿತಳಾಗಿರ್ತಾಳೆ. ಹುಟ್ಟಿದಾಗಿನಿಂದ ಅವಳಿಗೆ ದುಃಖ ದುಃಖ ದುಃಖ. ಶ್ರುತ ಎನ್ನುವವಳಿಗೆ ಈ ಕಡೆ ಗಂಡನ ಮನೆಯಲ್ಲೂ ಸುಖ ಇಲ್ಲ, ತಾನು ಹುಟ್ಟಿದಂತಹ ಮನೆಯಲ್ಲೂ ಕೂಡ ಸುಖವಿಲ್ಲ. ಯಾಕೆ ಸುಖವಿಲ್ಲ ಅಂತ ಕೇಳಿದಾಗ ನಾರದರು ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಆದ್ಯಕಾಲೇ ತಯಾ ಲೌಲ್ಯಾತ್ ಉಕ್ತಂ ಶ್ರಾದ್ಧೇ ಕೃತೇ ಪುರ. ಹಿಂದಕ್ಕೆ ತನ್ನ ಹಿಂದಿನ ಜನ್ಮದಲ್ಲಿ ಶ್ರಾದ್ದ ಕಾಲದಲ್ಲಿ ಪಿತೃಗಳನ್ನು ಅವಮಾನ ಮಾಡಿದ್ದರಿಂದ ಇವಳಿಗೆ ಇಂತಹ ದೋಷ ಎನ್ನುವುದು ಬಂದಿದೆ, ದುಃಖ ಎನ್ನುವುದು ಒದಗಿ ಬಂದಿದೆ. ಷಟ್ಪುತ್ರ ಶೋಕೋಪಹತ ಮೃತಮಾದಾಯ ಸಪ್ತಮಂ. ಇಲ್ಲಿಯವರೆಗೆ 6 ಜನ ಗಂಡು ಮಕ್ಕಳು ಹುಟ್ಟಿ ಸತ್ತೋಗಿದ್ದಾರೆ. ಇವಾಗ ಹುಟ್ಟಿದಂತಹ 7ನೇ ಕೂಸು ಕೂಡ ಸತ್ತೇ ಹುಟ್ಟಿದೆ. ಇವಳಿಗೆ ಅದರ ದುಃಖವನ್ನು ನೋಡಿ 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 ಸಹಿಸಲಿಕ್ಕೆ ಆಗದೇನೆ ತಕ್ಷಣ ಆ ಕೂಸನ್ನು ತೆಗೆದುಕೊಂಡು ಘೋರವಾದಂತಹ ಅರಣ್ಯಕ್ಕೆ ಪ್ರವೇಶವನ್ನು ಮಾಡಿದ್ದಾಳೆ, ಕಾಡಿಗೆ ಹೋಗಿದ್ದಾಳೆ. ಋತಂತಿ ವನಮಾರ್ಗೇನ ಕಾನನಂ ಗಹ್ವರಂ ಯೌ. ಕಾಡಿಗೆ ಹೋಗಿ ಅಲ್ಲಿ ಆ ಕೂಸನ್ನು ಇಟ್ಟುಕೊಂಡು ಅಳತಾ ಕೂತ್ಬಿಡ್ತಾಳೆ. ಎಷ್ಟೋ ದಿನಗಳವರೆಗೆ ಅಳತಾ ಕೂತ್ಬಿಡ್ತಾಳೆ. ಆದರೆ ಇವಳ ದೈವ ಯೋಗದಿಂದ, ಪುಣ್ಯದ ಪ್ರಭಾವದಿಂದ ಹತ್ತಿರ ಇದ್ದದ್ದು ಸಪ್ತಋಷಿಗಳ ಆಶ್ರಮ. ನದಿ ತೀರದಲ್ಲೇನೆ ಇವಳು ಕೂತು ಅಳತಾ ಇದ್ಲು. ಆವಾಗ ಒಂದು ದಿನ ಅಲ್ಲಿದ್ದಂತಹ ಋಷಿಗಳು ಒಬ್ಬರು ಕೈಕಾಲು ತೊಳ್ಕೊಳ್ಳಿಕ್ಕೆ ಅಲ್ಲಿಗೆ ಬರ್ತಾರೆ. ತಸ್ಯ ಪ್ರಕ್ಷಾಳನಾದ್ ದಿಕ್ಷು ಗಾತ್ರೆ ತಸ್ಯ ಸಮಾನೃತ ಜಲ ಸಂಸರ್ಗ ಮಾಧ್ಯಾನೆ ಜೀವೋ ಆಧ್ಯಾಯತ ತಕ್ಷಣಾತ್. ಆ ಋಷಿಗಳು ಕೈಕಾಲು ತೊಳ್ಕೊಂಡು ಹಿಂದೆ ತಿರುಗಬೇಕಾದ್ರೆ ಪ್ರೋಕ್ಷಣೆಯನ್ನು ಮಾಡಿಕೊಂಡರು. ಪ್ರೋಕ್ಷಣೆಯನ್ನು ಮಾಡಿಕೊಂಡಂತಹ ಒಂದು ಹನಿ ನೀರು ಆ ಕೂಸಿನ ಮೇಲೆ, ಮೃತವಾದಂತಹ ಕೂಸಿನ ದೇಹದ ಮೇಲೆ ಬಿದ್ದಿದ್ದು. ಆ ತಕ್ಷಣದಲ್ಲಿ ಆ ಕೂಸು ಜೀವಂತವಾಗಿ ಬದುಕಿದೆ. ಇವಳಿಗೆ ಬಹಳ ಸಂತೋಷವಾಯಿತು. ಕಣ್ಣೀರನ್ನೆಲ್ಲ ಒರೆಸಿ ಅಲ್ಲಿದ್ದಂತಹ ಋಷಿಗಳಿಗೆ ನಮಸ್ಕಾರವನ್ನು ಮಾಡಿ, ಕಿಂ ಕರ್ಮಚ ಮಯಾಪೂರ್ವಂ ಕಥಯಶ್ವ ಮಮ ಪ್ರಭೋ. ಸ್ವಾಮಿ, ಬಹಳ ದುಃಖವನ್ನು ನಾನು ಅನುಭವಿಸಿಬಿಟ್ಟಿದ್ದೇನೆ, ಮೇಲೆ ದುಃಖವನ್ನು ಬಂದಿದೆ. ಆದರೆ ಈ ಕೂಸು ಕೂಡ ಸತ್ತೋಗಿದ್ದರಿಂದ ನಾನು ಕಾಡಿಗೆ ಬಂದಿದ್ದೆ. ಆದರೆ ನಿಮ್ಮ ಪ್ರೋಕ್ಷಣೆಯ ನೀರಿನ ಸಂಪರ್ಕದಿಂದ ಈ ಕೂಸು ಬದುಕಿದೆ. ಅದರಿಂದ ನೀವು ದೊಡ್ಡ ಜ್ಞಾನಿಗಳೇ ಆಗಿರಲಿಕ್ಕೆ ಸಾಧ್ಯ. ಅದರಿಂದ ನಾನು ಯಾವ ಪಾಪದ ಕರ್ಮದಿಂದ ನನಗೆ ಇಂತಹ ದುಃಖ ಸ್ಥಿತಿ ಬಂದಿತ್ತು, ಅದನ್ನು ನೀವು ನನಗೆ ತಿಳಿಸಿಕೊಡಬೇಕು ಅಂತ ಹೇಳಿ ಕೇಳಿದಾಗ ಅದಕ್ಕೆ ಋಷಿಗಳು ಹೇಳ್ತಾರೆ, ಋಷಯಃ ಊಚುಹು ಪಿತೃಭೋಜ್ಯಂ ಶ್ರಾದ್ದಕಾಲೇ ದೂಷಿತಂ ಪಿತೃಶ್ರಾದ್ದ ಷಟ್ಪುತ್ರ ದೂಷಣಂ ಪ್ರಾಪ್ತ ನೈತತ್ಕಾರ್ಯಂ ಪುನಸ್ತ್ವಯ. ಹಿಂದಿನ ಜನ್ಮದಲ್ಲಿ ನೀನು ರಜಸ್ವಲೆಯಾಗಿದ್ದಾಗ ಶ್ರಾದ್ದ ಕಾಲದಲ್ಲಿ
ಶ್ರಾದ್ದದ ಭಕ್ಷ್ಯಗಳನ್ನು ಅಪವಿತ್ರಗೊಳಿಸಿದ್ದರಿಂದ ನಿನಗೆ ಇಂತಹ ದುಸ್ಥಿತಿ ನಿನಗೆ ಉಂಟಾಗಿದೆ. 6 ಜನ ಮಕ್ಕಳು ಕೂಡ ಸತ್ತು ಹೋಗಿ ಹುಟ್ಟಿದ್ದಾರೆ. ಅದರಿಂದ ಇನ್ನು ಮುಂದೆ ನೀನು ಪಿತೃಕಾರ್ಯದಲ್ಲಿ ಈ ರೀತಿಯಾಗಿ ಅಡ್ಡಿಯನ್ನು ಮಾಡಬಾರದು, ಪಿತೃದೋಷಕ್ಕೆ ತುತ್ತಾಗಬಾರದು ಅಂತ ಹೇಳಿ ಋಷಿಗಳು ಇವಳಿಗೆ ಆಜ್ಞೆಯನ್ನು ಮಾಡಿ, ನಂತರ ನಿನ್ನ 6 ಜನ ಮಕ್ಕಳು ಕೂಡ ಮತ್ತೆ ಬದುಕಿ ಬರ್ತಾರೆ, ನಾನು ಹೇಳುವಂತಹ ವ್ರತವನ್ನು ನೀನು ಆಚರಣೆ ಮಾಡು. ಮಾಸಿ ಭಾದ್ರಪದೇ ಶುಕ್ಲೇ ಪಂಚಮ್ಯಾಂ ಪೂಜೆಯೇ ಋಷೀನ್ ಹಲಕೃಷ್ಣಂ ಪರಿತ್ಯಜ್ಯ ಋಷ್ಯನ್ಯಶ್ಚ ಕೃತಾಶನ. ಭಾದ್ರಪದ ಮಾಸ ಶುಕ್ಲಪಕ್ಷ ಪಂಚಮಿ ಎಂದು ಋಷಿಗಳನ್ನು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಬೇಕಾದರೆ ಹಲಕೃಷ್ಣಂ, ಈ ವ್ಯವಸಾಯದಿಂದ ಮಾಡಿದಂತಹ ಬೆಳೆದಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರದು. ಕೇವಲ ಗಡ್ಡೆ ಗೆಣಸುಗಳನ್ನು ಮಾತ್ರ ಸ್ವೀಕಾರ ಮಾಡಿ. ಋಷಯ ಸಪ್ತವೈಕಾರ್ಯ ಕುಶಗ್ರಂಥಿ ಮಯಾ ಶುಭಾಹ. 7 ದರ್ಭೆಯ ಗಂಟಿನಲ್ಲಿ ಸಪ್ತಋಷಿಗಳನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು. ಸೋದೆ ಬೇರು, ಕಂದ, ಮೂಲಗಳಿಂದ ಆ ಋಷಿಗಳನ್ನು ಪ್ರತ್ಯೇಕ ಪೂಜೆ ಮಾಡಬೇಕು. ಅವರಿಗೆ ಅಭಿಷೇಕವನ್ನು ಮಾಡಬೇಕು ಮತ್ತು ಯಜ್ಞೋಪವೀತ, ಗಂಧ, ಅಕ್ಷತೆ, ಪುಷ್ಪ ಮುಂತಾದವುಗಳನ್ನು ಸಮರ್ಪಣೆ ಮಾಡಬೇಕು. ಅರ್ಘ್ಯದಾನೇನ ಸಂಪೂಜ್ಯ ಸಂತರ್ಪ್ಯ ವಿಧಿಪೂರ್ವಕಂ ಎಲ್ಲ ಧೂಪಾರತಿ, ದೀಪ, ನೈವೇದ್ಯ, ಮಹಾಮಂಗಳಾರತಿ, ಮಂತ್ರಾಕ್ಷತೆಯನ್ನು ಸಮರ್ಪಣೆ ಮಾಡಿ ಋಷಿಗಳಿಗೆ ತರ್ಪಣವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು. ಸ್ವಾಮಿ, ನಾವು ಮಾಡಿದಂತಹ ಪೂಜೆಯಲ್ಲಿ ಅನೇಕ ದೋಷಗಳಿರಬಹುದು, ಆದರೆ ಆ ಎಲ್ಲ ದೋಷಗಳನ್ನು ಕೂಡ ಪರಿಹಾರ ಮಾಡಿ ನಮಗೆ ಪುಣ್ಯವನ್ನು ಕೊಡಬೇಕು ಅಂತ ಹೇಳಿ ಕ್ಷಮಾಪಣೆಯನ್ನು ಮಾಡಿ ಬ್ರಾಹ್ಮಣರನ್ನು ಕರೆದು ಅವರ ಪೂಜೆಯನ್ನು ಮಾಡಿ ಆ ಬ್ರಾಹ್ಮಣರಿಗೆ ಊಟವನ್ನು ಹಾಕಿಸಬೇಕು. ಎಷ್ಟು ಜನರನ್ನು ಕರಿಬೇಕಂದ್ರೆ ಅಷ್ಟಸಂಖ್ಯಾನ್ನ ಪಾನಿಶ್ಚ ವಸ್ತ್ರ ಯಜ್ಞೋಪವೀತ ಕೈಹಿ. 8 ಜನ ಬ್ರಾಹ್ಮಣರನ್ನು ಕರೆದು ವಸ್ತ್ರ, ಯಜ್ಞೋಪವೀತ, ಸಾಕ್ಷಿಣೆ ಎಲ್ಲವನ್ನು ಕೂಡ ಕೊಟ್ಟು ಪಾಯಸಾನ್ನ ಬಲಿಂ ದದ್ಯಾತ್ ಭದ್ರೇ ಕೃಚ್ಛಾನ್ನ ಭೋಜನೈಹಿ. ಬ್ರಾಹ್ಮಣರಿಗೆ ಪಾಯಸದ ಊಟವನ್ನು ಹಾಕಿಸಿ ಅನಂತರ ಪಾಯಸ ಅನ್ನವನ್ನು ಬಲಿಗೆ ತರ್ಪಣ ಕೊಡಬೇಕು, ಬಲಿ ತರ್ಪಣವನ್ನು ಮಾಡಬೇಕು. ಬ್ರಹ್ಮದೇವರು ಮತ್ತೆ ಹೇಳ್ತಾರೆ, ಋಷಿ ವ್ರತಂ ಇದಂ ಪ್ರೋಕ್ತಂ ಮಾಂಗಲ್ಯಂ ವಾರ್ಷಿಕಂ ವಿದುಹು ಸ್ವಸ್ತಿ ಕುರ್ವಂತಿ ಋಷಯಃ ಸಪತ್ನೀಕಾಸ್ತಪೋವನಃ. ಈ ರೀತಿಯಾಗಿ ಯಾರು ಭಯಭಕ್ತಿಯಿಂದ ಋಷಿಗಳ ಪೂಜೆಯನ್ನು ಯಾರು ಮಾಡ್ತಾರೋ ಆ ಋಷಿಗಳು ಎಲ್ಲರೂ ಕೂಡ ತಮ್ಮ ಧರ್ಮಪತ್ನಿಯರೊಂದಿಗೆ ಆ ಯಜಮಾನನ ಮನೆಗೆ ಬಂದು ಅವರಿಗೆ ಕ್ಷೇಮವನ್ನು ಉಂಟು ಮಾಡಿ ಅಲ್ಲಿ ತೆರಳುತ್ತಾರೆ. ಆ ಋಷಿಗಳು ಆ ಸ್ತ್ರೀಗೆ ಮತ್ತೇನು ಹೇಳಿದರು ಅಂತಂದ್ರೆ, ಧ್ರುವಂ ಕೃತೆ ವ್ರತೆ ಪುತ್ರಿ ಪುತ್ರಾಶ್ಚೈವ ಸಜೀವಕಾಹ ಭವಿಷ್ಯಂತಿನ ಸಂದೇಹೋ ಅಸ್ಮಾಕಂ ಚ ತಪೋಬಲಾತ್. ನೀನು ನಾವು ಹೇಳಿದಂತಹ ಈ ಋಷಿಪಂಚಮಿ ಪೂಜೆಯನ್ನು ನೀನು ನಿಮ್ಮ ಮನೆಯಲ್ಲಿ ಹೋಗಿ ವ್ರತವನ್ನು ಆಚರಣೆ ಮಾಡಿದ್ದೇ ಆದರೆ ನಿನ್ನ ಸತ್ತೋದಂತಹ 6 ಜನ ಮಕ್ಕಳನ್ನು ಕೂಡ ಮತ್ತೆ ಜೀವಂತವಾಗಿ ನಾವು ಬದುಕಿಸಿಕೊಡ್ತೇವೆ ನಮ್ಮ ತಪೋಬಲದಿಂದ. ಅದರಿಂದ ನೀನು ಖಂಡಿತವಾಗಿಯೂ ಇದನ್ನು ನೀನು ಆಚರಣೆ ಮಾಡಲೇಬೇಕು. ಸ್ವಯಾ ವ್ರತಮಿದಂ ಪುತ್ರಿ ಪ್ರಾಕಾಶ್ಯಂ ಸ್ತ್ರೀ ಜನೇಶು ಚ. ಅದರಿಂದ ತಕ್ಷಣ ನೀನು ನಿನ್ನ ನಾಡಿಗೆ ಹೋಗಿ ಅಲ್ಲಿ ಈ ವ್ರತವನ್ನು ಆಚರಣೆ ಮಾಡಿ 3 ಲೋಕದಲ್ಲೂ ಕೂಡ ನಿನ್ನಿಂದಲೇನೆ ಈ ವ್ರತದ ಪ್ರಸಿದ್ಧಿ ಎನ್ನುವುದು ಆಗಬೇಕು. ಇದನ್ನು ಯಾರು ಮಾಡಬಹುದು ಅಂತಂದ್ರೆ ವಿಧವಾಚ ಕುಮಾರೀಚ ಸುವಾಸಿನ್ಯಾಪಿ ಕಾರಯೇ. ವಿಧವಾ ಸ್ತ್ರೀಯರು ಮಾಡಬಹುದು, ಕುಮಾರಿಯರು ಮಾಡಬಹುದು, ಸುವಾಸಿನಿ ಸ್ತ್ರೀಯರು ಕೂಡ ಮಾಡಬಹುದು. ಆ ವ್ರತ ಮಾಡುವಂತಹ ದಿನ ಬೆಳಗ್ಗೆ ವರ್ಷೇಚಿತ ಕರ್ತವ್ಯಂ ದಂತಧಾವನ ಪೂರ್ವಕಂ ಅಪಮಾರ್ಗಸ್ಯ ಮೂಲಾನಿ ಗೃಹೀತ್ವ ಅಷ್ಟೋತ್ತರಂ ಶತಂ. 108 ಉತ್ತರಾಣಿ ಮರದ ಗಿಡದ ಆ ಕಡ್ಡಿಯನ್ನು ತೆಗೆದುಕೊಂಡು ಹಲ್ಲನ್ನು ಉಜ್ಜಿಕೊಂಡು ನಂತರ ವ್ರತದ ಅನುಷ್ಠಾನವನ್ನು ಆಚರಣೆ ಮಾಡಬೇಕು. ಸ್ನಾನ ಎಲ್ಲವನ್ನು ಮಾಡಬೇಕು. ಗಚ್ಚ ಪುತ್ರಿ ತ್ವಯಾ ಭದ್ರೇ ಪ್ರಾಕಾಶ್ಯಂ ವ್ರತಮುತ್ತಮಂ ಅಂತ ಹೇಳಿ ಈ ವ್ರತದ ಮಹಿಮೆಯನ್ನು ತಿಳಿಸಿ ವ್ರತದ ಅನುಷ್ಠಾನವನ್ನು ಆ ಋಷಿಗಳು ಶ್ರುತ ಎನ್ನುವವಳಿಗೆ ತಿಳಿಸಿ ನೀನು ಇಲ್ಲಿಂದ ತೆರಳು, ನಿನ್ನ ನಾಡಿಗೆ ಹೋಗು ಅಂತ ಹೇಳಿ ಕಳಿಸಿಬಿಡ್ತಾರೆ. ಈ ಕಡೆ ನಾರದರು ಕೇಳ್ತಾರೆ, ಸಪ್ತಋಷಿಗಳು ಯಾರು ಅಂತ ಕೇಳಿದಾಗ ಕಶ್ಯಪೋ ಅತ್ರಿರ್ ಭರದ್ವಾಜೋ ವಿಶ್ವಾಮಿತ್ರೋತ ಗೌತಮಃ ಜಮದಗ್ನಿರ್ ವಸಿಷ್ಠಶ್ಚ ಸಪ್ತೈತೆ ಋಷಯಸ್ಮೃತಾಃ. ಕಶ್ಯಪರು, ಅತ್ರಿ ಋಷಿಗಳು, ಭರದ್ವಾಜರು, ವಿಶ್ವಾಮಿತ್ರರು, ಗೌತಮರು, ಜಮದಗ್ನಿಗಳು ಮತ್ತು ವಸಿಷ್ಠರು, ಇವರೇ ಸಪ್ತಋಷಿಗಳು. ಇಂತಹ ಸಪ್ತಋಷಿಗಳನ್ನು ಪೂಜೆಯನ್ನು ಮಾಡಬೇಕು. ಈ ಕಡೆ ಇವಳು ಅಲ್ಲಿಂದ ಎಲ್ಲ ಋಷಿಗಳನ್ನು ಕೂಡ ನಮಸ್ಕಾರವನ್ನು ಮಾಡಿ ತನ್ನ ಮನೆಗೆ ಹೋಗ್ತಾ ಇರಬೇಕಾದ್ರೆ ಮನೆಯ ಮುಂದ್ಗಡೆ ಸತ್ತೋದಂತಹ 6 ಜನ ಕೂಸುಗಳು ಕೂಡ ಅಲ್ಲಿ ನಿಂತು ಜೋರಾಗಿ ಬಂದಂತಹ ತಾಯಿಗೆ ನಮಸ್ಕಾರವನ್ನು ಮಾಡಿ ಅಪ್ಪಿಕೊಂಡಿದ್ದಾರೆ. ಏವಂ ಸಂಪ್ರಾಪ್ತಿ ಪುತ್ರಾನ್ವೈ ಪ್ರಾಪ್ತಿ ಸೌಭಾಗ್ಯಮುತ್ತಮಂ ಲೋಕೇಭ್ಯ ಕಥಯಾಮಾಸ ಋಷಿ ಪ್ರೋಕ್ತಂ ವೃತೋತ್ತಮಂ. ಆ ಸಂತೋಷದಾಯಕವಾದಂತಹ ಕಥೆಯನ್ನ ನಡೆದಂತಹ ವೃತ್ತಾಂತವನ್ನ ಈ ವ್ರತದ ಮಹಿಮೆಯನ್ನ ಎಲ್ಲರಿಗೂ ಹಂಚಿದ್ದಾಳೆ. ಊರಲ್ಲಿದ್ದಂತಹ ಎಲ್ಲರಿಗೂ ಕೂಡ ಹೇಳಿದ್ದಾಳೆ. ಋಷಿಭಿ ಕಥಿತಾಚೇಯಂ ತಸ್ಮಾದ್ವೈ ಋಷಿ ಪಂಚಮಿ ಆಯುಪುತ್ರ ನಿಶಸ್ಸೌಕ್ಯಂ ಕೀರ್ತಿಂ ದದ್ಯಾತ್. ಈ ಋಷಿಗಳಿಂದ ಹೇಳಲ್ಪಟ್ಟಂತಹ ವ್ರತ, ಆದ್ದರಿಂದ ಇದಕ್ಕೆ ಋಷಿ ಪಂಚಮಿ ಅಂತ ಹೇಳಿ ಋಷಿ ಪಂಚಮಿ ವ್ರತ ಎನ್ನುವುದಾಗಿ ಇದು ಪ್ರಸಿದ್ಧಿಗೆ ಬಂದಿದೆ. ಇದು ಆಯುಷ್ಯನ್ನು ಕೊಡತಕ್ಕಂಥದ್ದು, ಪುತ್ರ ಸಂತಾನವನ್ನು ಕೊಡತಕ್ಕಂಥದ್ದು, ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ತೆಗೆದುಕೊಂಡು ಕೊಡತಕ್ಕಂಥದ್ದು, ಸೌಖ್ಯವನ್ನ, ಕೀರ್ತಿಯನ್ನ ಎಲ್ಲವನ್ನು ಕೂಡ ಕೊಡ್ತಕ್ಕಂಥದ್ದು. ಆದ್ರಿಂದ ತಸ್ಮಾತ್ ಸರ್ವ ಪ್ರಯತ್ನೇನ ಕಾರ್ಯೇಯಂ ಋಷಿ ಪಂಚಮಿ ಋತು ಸಂಪರ್ಕ ದೋಷಗ್ನಿ ಮಹಾಪಾಪ ವಿನಾಶಿನಿ.
ಅದರಿಂದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಋಷಿ ಪಂಚಮಿಯಂದು ಋಷಿ ಪೂಜೆಯನ್ನು ತಪ್ಪದೇ ಮಾಡಬೇಕು. ಋತು ಸಂಪರ್ಕದ ದೋಷದಿಂದ ನಿವೃತ್ತಿ ಎನ್ನುವುದು ಆಗುತ್ತದೆ. ಅದರಿಂದ ಇಂತಹ ಅದ್ಭುತವಾದಂತಹ ವ್ರತವನ್ನು ಆಚರಣೆ ಮಾಡಿ ಸಕಲ ವಿಧವಾದಂತಹ ದೋಷದಿಂದ ನಿವೃತ್ತಿಯನ್ನು ಹೊಂದಬೇಕು ಎಲ್ಲರೂ ಕೂಡ ಅಂಥೇಳಿ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡ್ತಾರೆ. ಹೀಗೆ ಬ್ರಹ್ಮಾಂಡ ಪುರಾಣದ ಭಾದ್ರಪದ ಮಾಹಾತ್ಮ್ಯದಲ್ಲಿ ಋಷಿ ಪಂಚಮಿ ಪೂಜಾ ಕಥನ ಎನ್ನುವುದಾಗಿ 12ನೇ ಅಧ್ಯಾಯ ಮುಗಿದಿದೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.